ನಮ್ಮ ಹಳಿಯಾಳ ತಾಲೂಕಿನ ಮುಂಡವಾಡ ಗ್ರಾಮದ ಗ್ರಾಮದೇವಿಗೆ ನಮಸ್ಕರಿಸುತ್ತಾ ಈ ಮುಂಡವಾಡ ಗ್ರಾಮದ ಖೋ ಖೋ ಪಂದ್ಯಾವಳಿಯಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂತ ಆಸೀನರಾದಂತ ಎಲ್ಲ ಮುಂಡವಾಡ ಗ್ರಾಮದ ಹಿರಿಯರಿಗೆ ಉತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಳಿಯಾಳ ತಾಲೂಕಿನ ಹಾಗೂ ಮುಂಡವಾಡ ಗ್ರಾಮದ ಸುತ್ತಮುತ್ತಲಿನ ಬಂದಿರತಕ್ಕಂತ ಖೋ ಖೋ ಪ್ರೇಮಿ, ಕಬಡ್ಡಿ ಪ್ರೇಮಿ, ಕುಸ್ತಿ ಪ್ರೇಮಿ ಎಲ್ಲ ಪ್ರೋತ್ಸಾಹಕರು, ಕ್ರೀಡಾಪಟುಗಳಿಗೆ ಅವ್ರಿಗೂ ಸಹ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಂಡವಾಡ ಗ್ರಾಮದ ಹಿರಿಯರು, ಕಿರಿಯರು, ಮಾತಾ ಬಹಿನಿಯರು, ಅವರು ನನ್ನ ಮೆಚ್ಚಿನ ಅಭಿಮಾನಿಗಳು, ನಿಮಗೆಲ್ಲರಿಗೂ ಇನ್ನೊಮ್ಮೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಎರಡು ಮಾತನ್ನ ಮಾತಾಡ್ತಾ ಇದ್ದೀನಿ. ಇವತ್ತು ಹಳಿಯಾಳ ತಾಲೂಕಿನಲ್ಲಿ ಮುಂಡವಾಡ ಗ್ರಾಮ ಪ್ರಸಿದ್ಧ ಗ್ರಾಮ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಮುಂಚಿತವಾಗಿ 16 ಸಾರಿ ವಲಯ ಮಟ್ಟದಲ್ಲಿ ಖೋ ಖೋ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಒಂದು ಸಲ ರಾಜ್ಯ ಮಟ್ಟದಲ್ಲಿ ಹೋಗಿ ಸ್ಥಾನವನ್ನು ಪಡ್ಕೊಂಡು ಬಂದಿರತಕ್ಕಂತ ಎಲ್ಲ ನನ್ನ ಅಭಿಮಾನಿ ಹಾಗೂ ನನ್ನ ಎಲ್ಲ ಖೋ ಖೋ ಪ್ರೇಮಿಗಳಿಗೂ ಸಹ ಉತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಹಳಿಯಾಳ ತಾಲೂಕಿನಲ್ಲಿ ಸಾಕಷ್ಟು ಕ್ರೀಡಾಪಟುಗಳಿದ್ದಾರೆ, ಆದರೆ ಪ್ರೋತ್ಸಾಹ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಬರುವಂತ 5 ರಿಂದ 10 ವರ್ಷದ ಒಳಗಡೆ ಎಲ್ಲ ಹಳ್ಳಿಗಳಲ್ಲಿಯೂ ಪ್ರೋತ್ಸಾಹ ಕೊಟ್ಟರೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟದವರೆಗೂ ನಿಮ್ಮ ಹಳ್ಳಿಯ ಯುವಕರಿಗೆ ಹೋಗಿ ನಮ್ಮ ಹಳಿಯಾಳ ತಾಲೂಕಿನ ನಮ್ಮ ಇಂತಹ ಮುಂಡವಾಡ ಗ್ರಾಮೀಣ ಎಲ್ಲ ಗ್ರಾಮೀಣಗಳ ಹೆಸರನ್ನ ತರ್ತಾನೆ ಅನ್ನತಕ್ಕಂತ ಆಶ್ವಾಸನೆ ನನಗಿದೆ. ಆ ಆಶ್ವಾಸನೆಯನ್ನ ಎಲ್ಲ ಹಳ್ಳಿಗಳಲ್ಲಿಯೂ ನಾನು ಕೊಡ್ತಾ ಇದ್ದೀನಿ. ಬರುವಂತ ಸಮಯಗಳಲ್ಲಿ ಆಶ್ವಾಸನೆ ಕೊಡೋದಷ್ಟೇ ಅಲ್ಲ, ವಿಶ್ವಾಸ ಕೂಡ ನಾನು ಕೊಡ್ತಾ ಇದ್ದೀನಿ. ಬರುವಂತ ಸಮಯಗಳಲ್ಲಿ ನನ್ನಲ್ಲಿ ಇರತಕ್ಕಂತ ಹಳಿಯಾಳ ತಾಲೂಕಿನಲ್ಲಿ ಎಲ್ಲಾ ಹಳ್ಳಿಗಳೆಂದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗಬೇಕು, ಕಾಮನ್ವೆಲ್ತ್ ನಲ್ಲಿ ಹೋಗಬೇಕು. ಪ್ರಥಮ ಸ್ಥಾನ ಪಡ್ಕೊಂಡು ಬಂದವರಿಗೆ ನಾನು ಓದುವ ಕಮಿಷನರ್ ಜೊತೆ ಮೀಟಿಂಗ್ ನಲ್ಲಿ ಹೇಳಿದ್ದೀನಿ, ನಮ್ಮ ಹಳಿಯಾಳ ತಾಲೂಕಿನ ಹುಡುಗರು ಕಾಮನ್ವೆಲ್ತ್ ನಲ್ಲಿ ಗೋಲ್ಡ್ ಮೆಡಲ್ ತಂದೆ 10 ಲಕ್ಷ ರೂಪಾಯಿ ನನ್ನ ವತಿಯಿಂದ ನಾನು ಬಹುಮಾನ ಕೊಡ್ತೇನೆ ಅಂತ ಆಶ್ವಾಸನೆಯನ್ನು ಹಳಿಯಾಳ ತಾಲೂಕಿಗೆ ಕೊಡ್ತಾ ಇದ್ದೀನಿ. ಹೋದ ವರ್ಷ ಹಳಿಯಾಳ ತಾಲೂಕಿನ ಪ್ರಪ್ರಥಮವಾಗಿ ಹುಣಸವಾಡ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಖೋ ಖೋವನ್ನ ವ್ಯವಸ್ಥೆ ಮಾಡಿದ್ರು. ಈ ವರ್ಷ ಮುಂಡವಾಡ ಗ್ರಾಮದವರು ಈ ಕೆಲಸವನ್ನ ಒಪ್ಪಿಸಿಕೊಂಡಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಈ ಮಣ್ಣಿನಲ್ಲಿ ಕುಸ್ತಿ ಆಡುವಂತ ಹುಡುಗರು ಸಹಿತ ತಮ್ಮ ಮೊದಲೇ ಕುಸ್ತಿಯನ್ನ ಆಡುವಂತ ಗ್ರೌಂಡ್ ಅನ್ನ ರೆಡಿ ಮಾಡಿದ ಮುಂಡವಾಡ ಗ್ರಾಮಸ್ಥರು, ಹಿರಿಯರು, ನೀವು ಇದೇ ತರ ಇಂಥ ಒಂದು ಗ್ರೌಂಡ್ ಗಳನ್ನ ಮಾಡಿ ರಾಜ್ಯ, ರಾಷ್ಟ್ರ ಮಟ್ಟದಿಂದ ಕುಸ್ತಿಪಟುಗಳು ಹಾಗೂ ಖೋ ಖೋ ಪಟುಗಳು, ಕಬಡ್ಡಿ ಪಟುಗಳು ಬಂದು ನಿಮ್ಮ ಗ್ರಾಮದಲ್ಲಿ ಆಡಿ ಹೆಸರನ್ನ ನಮ್ಮ ಹಳಿಯಾಳ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಿಂದ ಮುಂಡವಾಡ ಗ್ರಾಮದಲ್ಲಿ ಇಂಥ ಒಂದು ಕ್ರೀಡೆಯನ್ನು ನಾವು ಆಡಿ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಬಯಸಬೇಕು. ಅಂತ ಒಂದು ವ್ಯವಸ್ಥೆಯನ್ನ ಈ ಒಂದು ಮುಂಡವಾಡ ಗ್ರಾಮದಲ್ಲಿ ನೀವು ಮಾಡಿದಿರ. ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಇಲ್ಲಿ ಎಲ್ಲ ಹಳ್ಳಿಗಳಿಂದ ನನಗೆ ಸಲುವಾಗಿ ಇವತ್ತು 10 ರಿಂದ 15 ಹಳ್ಳಿಗಳಿಂದ ಇವತ್ತು ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಇವತ್ತು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲಾ ಹಳ್ಳಿದವರು ಏನು ಇವತ್ತು ಭೇಟಿಯಾಗಲಿಕ್ಕೆ ಬಂದಿದ್ದೀರಾ
ಮುಂಡವಾಡ ಗ್ರಾಮದ ಸುತ್ತಮುತ್ತಲ ಇರತಕ್ಕಂತ ಹಳ್ಳಿಯಿಂದ ನಮ್ಮ ಅಳ್ಳಾವರ ತಾಲೂಕಿಂದ ಬಂದಿರತಕ್ಕಂತ ಎಲ್ಲಾ ಹಳ್ಳಿಯವರು ಇವತ್ತು ಇಲ್ಲಿ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ನನಗೆ ಭೇಟಿ ಆಗಿ ಹೋಗ್ಬೇಕನ್ನತಕ್ಕಂತ ವಿಷಯವನ್ನು ಹೇಳಕ್ಕೆ ನಾನು ಬಯಸ್ತೀನಿ. ನಿಮ್ಮೆಲ್ಲರಲ್ಲಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಬರುವಂತ ಸಮಯ 8 ಗಂಟೆ ಇತ್ತು. ಯಾವುದೇ ಕಾರಣದ ವತಿಯಿಂದ ನಾನು 1 ತಾಸು ಲೇಟ್ ಬಂದೆ. ನಿಮ್ಗೆಲ್ಲರಲ್ಲಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ 1 ತಾಸು ಲೇಟ್ ಬಂದಿದ್ದೀನಿ, ನಿಮ್ಗೆ ತೊಂದರೆ ಮಾಡಿದ್ದೀನಿ ಅಂತೇಳಿ ನಿಮ್ಮೆಲ್ಲರೂ ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ಇವತ್ತು ಬರುವಂತ ಸಮಯಗಳಲ್ಲಿ ಈ ಮುಂಡವಾಡ ಗ್ರಾಮ ನಮ್ಮ ಅಳ್ಳಾವರ ಗ್ರಾಮ ತರ ಈ ಮುಂಡವಾಡ ಗ್ರಾಮದ ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯ ಮಟ್ಟದಿಂದ ಬೆಂಗಳೂರಿನಿಂದ ಈ ಹಳಿಯಾಳ ತಾಲೂಕಿನಲ್ಲಿ ಯಾರು ಇನ್ನೂ ಮಾಡಿಲ್ಲ. ನನಗೆ ದೇವರ ಮೇಲೆ ಭಕ್ತಿ ಇದೆ. ನಾನು ಧರ್ಮ ಪಾಲಿಸೋನಲ್ಲ. ಹಿಂದೂ ಧರ್ಮ ನಂದು, ಕ್ರೈಸ್ತ ಧರ್ಮ ನಂದು, ಮುಸ್ಲಿಂ ಧರ್ಮ ನಂದು. ಎಲ್ಲಾ ಧರ್ಮಗಳನ್ನು ಪಾಲಿಸ್ತಾ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಈ ಮಣ್ಣಿನಲ್ಲಿ ಹುಟ್ಟಿದಂತ ಮಗ, ಈ ಮಣ್ಣಿನಲ್ಲಿ ಸಾಯುವಂತ ಮಗ. ಹಾಗಾಗಿ ಈ ಹಳಿಯಾಳ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಜಾತ್ರೆ ಮಹೋತ್ಸವದಲ್ಲಿ ಹೆಲಿಕಾಪ್ಟರ್ನಿಂದ ಹೂವಿನ ಮಾಲೆಯನ್ನ ಹಾರಿಸುವಂತ ವ್ಯವಸ್ಥೆಯನ್ನ ಮುಂಡವಾಡ ಗ್ರಾಮಕ್ಕೆ ನಾನು ಮಾಡಿಕೊಡ್ತೇನೆ ಅಂತೇಳಿ ಈ ಮುಂಡವಾಡ ಗ್ರಾಮದ ಎಲ್ಲರಲ್ಲಿ ನಾನು ಕೇಳ್ಕೊಳ್ತೇನೆ. ಅದೇ ತರ ಏನೊಂದು ಸಾಕಷ್ಟು ಮಾಜಿ ಪೈಲ್ವಾನರು ಈ ಮುಂಡವಾಡ ಗ್ರಾಮದಲ್ಲಿದ್ದಾರೆ. ನನ್ನ ಅನ್ಸಿದ ಮಟ್ಟಿಗೆ ಹಳಿಯಾಳ ತಾಲೂಕಿನಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಮಾಜಿ ಪೈಲ್ವಾನರು ಮುಂಡವಾಡ ಗ್ರಾಮದಲ್ಲಿದ್ದಾರೆ. ಹಾಗಾಗಿ ಏನೊಂದು ಅಳ್ಳಾವರದಲ್ಲಿ ರಾಜ್ಯ ಮಟ್ಟ, ರಾಷ್ಟ್ರಮಟ್ಟ, ಅಂತಾರಾಷ್ಟ್ರ ಮಟ್ಟದ ಕುಸ್ತಿಯನ್ನ ಆಯೋಜನೆ ಮಾಡಿದ್ದೆ. ಕರ್ನಾಟಕ ಕೇಸರಿ, ಮಹಾರಾಷ್ಟ್ರ ಕೇಸರಿ, ಪಂಜಾಬ್ ಕೇಸರಿ, ದಿಲ್ಲಿ ಕೇಸರಿ, ಯುಪಿ ಕೇಸರಿ, ಹಲವಾರು ಕೇಸರಿಯನ್ನ ನಾನು ತಗೊಂಡ್ಬಂದು 1,20,20,00,000 ರೂಪಾಯಿ ಖರ್ಚು ಮಾಡಿ ಅಳ್ಳಾವರದಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದ ಕುಸ್ತಿಯನ್ನ ಮಾಡಿದ್ದೆ. ಅದರಲ್ಲಿ 20% ನಾನು ಇಲ್ಲಿ ಮುಂಡವಾಡ ಗ್ರಾಮಕ್ಕೆ ಕುಸ್ತಿ ಪಟಗಳನ್ನ ಕರ್ಕೊಂಡು ಬಂದು ಜಾತ್ರೆ ಮಹೋತ್ಸವದಲ್ಲಿ ರಾಷ್ಟ್ರ ಮಟ್ಟದ ಕುಸ್ತಿಯನ್ನ ಆಯೋಜನೆ ಮಾಡಿಕೊಡ್ತೇನೆ ಅಂತ ಹೇಳಿ ಆಶ್ವಾಸನೆ ಕೊಡ್ತೇನೆ. ಈ ಮುಂಡವಾಡ ಗ್ರಾಮದ ಬೆಂಬಲ ನಾನು ಕೇಳ್ತಾ ಇಲ್ಲ. ನಾನು ಇಡೀ ಹಳಿಯಾಳ ತಾಲೂಕಿನ ನಾನು ಬೆಂಬಲ ಕೇಳ್ತಾ ಇಲ್ಲ. ನಮ್ಮ ಅಳ್ಳಾವರ ತಾಲೂಕಿನ ನಾನು ಬೆಂಬಲ ಕೇಳ್ತಾ ಇಲ್ಲ. ನನಗೆ ಈ ಮಣ್ಣಿನ ಬೆಂಬಲ ಬೇಕು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಹಳಿಯಾಳ ತಾಲೂಕಿಗೆ ಮಾತ್ರ ಮಾಡ್ತಾ ಇದ್ರೆ, ಅಳ್ಳಾವರಕ್ಕೆ ಮಾಡ್ತಾ ಇಲ್ಲ, ಬೆಳಗಾವಿಗೆ ಮಾಡ್ತಾ ಇಲ್ಲ, ಧಾರವಾಡಿಗೆ ಮಾಡ್ತಾ ಇಲ್ಲ, ಬಿಜಾಪುರಿಗೆ ಮಾಡ್ತಾ ಇಲ್ಲ, ದಾವಣಗೆರೆಗೆ ಮಾಡ್ತಾ ಇಲ್ಲ, ಬೆಂಗಳೂರಿಗೆ ಮಾಡ್ತಾ ಇಲ್ಲ ಅಂತ ನಿಮ್ಮ ಬೇರೆ ಮನಸ್ಸಲ್ಲಿ ಇದ್ರೆ ಅದನ್ನ ತೆಗೆದು ಬಿಡಿ. ಇಡೀ ರಾಜ್ಯ ನಂದು, ಇಡೀ ದೇಶ ನಂದು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದ್ರೆ ಸಾಕಷ್ಟು 558 ಹುಡುಗರು ಫ್ರೀ ಎಜುಕೇಶನ್ ಮಾಡ್ತಿರತಕ್ಕಂತ ನನ್ನ ಅಂಡರ್ನಲ್ಲಿ 8-9 ಆಂಬುಲೆನ್ಸ್ಗಳನ್ನ ಇಡೀ ದೇಶದಲ್ಲಿ ಹರಡಿಸಿದ್ದೇನೆ. ಬೆಂಗಳೂರಿನಲ್ಲಿ ಟ್ರಸ್ಟ್ಗಳಿದಾವೆ, ಮಹಾರಾಷ್ಟ್ರದಲ್ಲಿ ಟ್ರಸ್ಟ್ಗಳಿದಾವೆ, ಮುಂಬೈನಲ್ಲಿ ಟ್ರಸ್ಟ್ಗಳಿದಾವೆ, ಕೋಲ್ಕತ್ತಾದಲ್ಲಿ ಟ್ರಸ್ಟ್ಗಳಿದಾವೆ. ಬರುವಂತಹ ಸಮಯಗಳಲ್ಲಿ ಅಳ್ಳಾವರ ಮತ್ತು ಹಳಿಯಾಳ ತಾಲೂಕಿನಲ್ಲಿಯೂ ಕೂಡ ನಮ್ಮ ಬಡ ಮಕ್ಕಳು ಬಂದು ಆ ಟ್ರಸ್ಟ್ ನಲ್ಲಿ ಸೇರ್ಬೇಕನ್ನತಕ್ಕಂಥ ಉದ್ದೇಶದಿಂದ ಅದನ್ನು ಕೂಡ ಮಾಡ್ಕೊಡ್ತೇನೆ. ಅಳ್ಳಾವರಕ್ಕೆ ಮತ್ತು ಹಳಿಯಾಳಕ್ಕೆ ಮಾಡಿಕೊಡ್ತೇನೆ ಅಂತ ಹೇಳಿ ಆಶ್ವಾಸನೆ ನಾನು ಕೊಡ್ತಾ ಇದ್ದೀನಿ. ಇನ್ನು ಜಾಸ್ತಿ ಮಾತಾಡ್ಲಿಕ್ಕೆ ನಾನು ಹೋಗುವುದಿಲ್ಲ. ಯಾಕೆಂದ್ರೆ ಇದು ಮುಂದೆ ರಾತ್ರಿ ಎಲ್ಲ ನಡೆಸುವಂತ ಕಾರ್ಯಕ್ರಮ ಇದು. ಹಾಗಾಗಿ ನನಗೆ ಇಂಡಿವಿಜುವಲ್ ಆಗಿ ಏನಾದ್ರೂ ಭಾಷಣ ಮಾಡ್ಲಿಕ್ಕೆ ಗಣಿದ್ರೆ ಮಾತ್ರ ನಾನು ಮಾತಾಡ್ತೀನಿ. ಹಿಂದಿಯಲ್ಲಿ ಮಾತಾಡ್ತೀನಿ, ಕನ್ನಡದಲ್ಲಿ ಮಾತಾಡ್ತೀನಿ, ಮರಾಠಿಯಲ್ಲಿ ಮಾತಾಡ್ತೀನಿ, ಧರ್ಮದ ಬಗ್ಗೆ ಮಾತಾಡ್ತೀನಿ, ಮಣ್ಣಿನ ಬಗ್ಗೆ ಮಾತಾಡ್ತೀನಿ, ಊರಿನ ಬಗ್ಗೆ ಮಾತಾಡ್ತೀನಿ, ರಾಜ್ಯದ ಬಗ್ಗೆ ಮಾತಾಡ್ತೀನಿ, ದೇಶದ ಬಗ್ಗೆ ಮಾತಾಡ್ತೀನಿ. ಆದ್ರೆ ಇದು ಮಾತಾಡುವಂತ ಸಮಯ ಅಲ್ಲ. ಇದು ಕ್ರೀಡೆ ನೋಡುವಂತ ಸಮಯ. ನನಗೂ ಅಷ್ಟು ಸಮಯ ಇಲ್ಲ. ನಾನು ಈ ಗ್ರೌಂಡ್ ನೋಡಿದ ತಕ್ಷಣ ಯಾವಾಗ ಈ ಗ್ರೌಂಡಿನಲ್ಲಿ ಆಟ ನೋಡಬೇಕು ಅನಿಸ್ತಾ ಇದೆ, ನನ್ನ ಒಳಗೆ ರಕ್ತ ಕುದೀತಾ ಇದೆ. ಅಂತ ಒಂದು ಆಯೋಜನೆ ಮುಂಡವಾಡ ಗ್ರಾಮ ಮಾಡಿದೆ. ಹಾಗಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಮುಂಡವಾಡ ಗ್ರಾಮದ ಇಲ್ಲಿ ಉಪಸ್ಥಿತರಿದ್ದಂತ ಸೇನೆಯಲ್ಲಿ ಸರ್ವಿಸ್ ಮಾಡ್ತಿರತಕ್ಕಂತ ಇವತ್ತಿನ ಉಪಸ್ಥಿತರಿದ್ದಾರೆ. ಅವ್ರು ಏನಾದ್ರೂ ಇವತ್ತಿದ್ರೆ ನನಗೆ ಭೇಟಿ ಆಗ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಇಲ್ಲಾದ್ರೂ ಸಹ ಫೋನಲ್ಲಿಯೂ ಸಹ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ಮಾತಾಡ್ಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಹಳಿಯಾಳ ತಾಲೂಕಿನಲ್ಲಿ ಅತಿ ಹೆಚ್ಚು ಸೇವೆಯಲ್ಲಿ ದೇಶದ ಸೇವೆ, ರಾಜ್ಯದ ಸೇವೆ ಮಾಡ್ಲಿಕ್ಕೆ ಹೋದ್ರೆ ಅದು ಮುಂಡವಾಡ ಗ್ರಾಮ ಮಾತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ನಮ್ಮ ದೇಶದ ರಣರಂಗದಲ್ಲಿ ಏನು ನಮ್ಮ ದೇಶದ ಧ್ವಜ ಹಾರಾಡ್ತಾ ಇದೆ, ಅದು ಗಾಳಿಯಿಂದ ಹಾರಾಡ್ತಾ ಇಲ್ಲ. ರಣರಂಗದಲ್ಲಿ ಶತ್ರುವಿನ ಜೊತೆ
ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು. ಹಾಗಾಗಿ ಇನ್ನೊಮ್ಮೆ ಉಪಸ್ಥಿತರಿದ್ದಂತ ನೋಡಿ ಎಷ್ಟು ಚೆನ್ನಾಗಿ ಮಾತಾ ಮಹಿಳೆಯರು ಬಂದು ಕೂತಿದ್ದಾರೆ ನೋಡಿ. ಮುಂಡವಾಡ ಗ್ರಾಮದಲ್ಲಿ ಎಲ್ಲೂ ನೋಡಿಲ್ಲ ನಾನು. ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಇಂಥ ಒಂದು ಚಿಕ್ಕ ಹಳ್ಳಿ, ಈ ಒಂದು ಹರಿಯಾಣ ತಾಲೂಕಿನ ಚಿಕ್ಕ ಹಳ್ಳಿಯಲ್ಲಿ ಒಂದು ಗೊಬ್ಬ ಕಾರ್ಯಕ್ರಮಕ್ಕೆ ಮಾತಾ ಮಹಿಳೆಯರು ಕೂಡ ಬಂದಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಹಾಗಾಗಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಅಭಿಮಾನಿಗಳಿಗೆ, ಉಪಸ್ಥಿತರಿದ್ದಂತ ಆಸೀನರಿದ್ದಂತ ಎಲ್ಲ ಹಿರಿಯರಿಗೂ ಇನ್ನೊಮ್ಮೆ ಉತ್ಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸಿ ಈ ನನ್ನ ಒಂದು 2 ಮಾತುಗಳನ್ನ ಇಲ್ಲೇ ನಾನು ಮುಗಿಸ್ತಾ ಇದ್ದೇನೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ.